ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ. ಆ ಟಾಪಿಕ್ ಏನಂದರೆ ಪಕ್ಷಾಂತರ ವಿರೋಧಿ ಕಾನೂನು, ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ. ಓಕೆ, ಈ ಪಕ್ಷಾಂತರ ವಿರೋಧಿ ಕಾಯ್ದೆ ಅಂದರೆ ಏನು? ಈ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು? ಯಾತಕ್ಕೋಸ್ಕರ ಜಾರಿಗೆ ಬಂತು? ಈ ಕಾಯ್ದೆಯ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು? ಹೀಗೆ ಎಲ್ಲ ಆಯಾಮಗಳಿಂದ ಈ ಪಕ್ಷಾಂತರ ವಿರೋಧಿ ಕಾಯ್ದೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಪಕ್ಷಾಂತರ ವಿರೋಧಿ ಕಾನೂನು. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಹಲವಾರು ಟಾಪಿಕ್ಸ್ಗಳ ಮೇಲೆ ಡೀಟೇಲ್ಡ್ ಆಗಿ ವಿಡಿಯೋಸ್ ಮಾಡಿದ್ದೀನಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳಾಗಿರ್ಬೋದು, 1858ರ ಭಾರತ ಸರ್ಕಾರ ಕಾಯ್ದೆ ಆಗಿರ್ಬೋದು, ಅಥವಾ ಆಧುನಿಕ ಭಾರತದ ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಟಾಪಿಕ್ ಆಗಿರ್ಬೋದು, ಅಥವಾ ಭಾರತದ ಸಂವಿಧಾನದಲ್ಲಿ 12 ಅನುಸೂಚಿಗಳ ಬಗ್ಗೆ ಆಗಿರ್ಬೋದು. ಹೀಗೆ ಹಲವಾರು ಟಾಪಿಕ್ಸ್ಗಳ ಮೇಲೆ ವಿಡಿಯೋಸ್ನ ಮಾಡಿದ್ದೀನಿ. ಆಸಕ್ತಿ ಇರೋರು ದಯವಿಟ್ಟು ನೋಡಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಆ್ಯಂಟಿ ಡಿಫೆಕ್ಷನ್ ಲಾ ಅಂದರೆ ಪಕ್ಷಾಂತರ ನಿಷೇಧ ಕಾನೂನು ಬಗ್ಗೆ ಡಿಸ್ಕಸ್ ಮಾಡೋಣ. ಬನ್ನಿ. ಪಕ್ಷಾಂತರ ವಿರೋಧಿ ಕಾನೂನು. ಓಕೆ, ಮೊದಲಿಗೆ ಈ ಪಕ್ಷಾಂತರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಪಕ್ಷಾಂತರ ಎಂದರೆ ರಾಜಕೀಯ ನಿಷ್ಠೆಯನ್ನು ಬದಲಾಯಿಸುವುದು. ವಿಶೇಷವಾಗಿ ಒಂದು ರಾಜಕೀಯ ಪಕ್ಷದ ಸದಸ್ಯರು ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷಕ್ಕೆ ಸೇರುವುದು ಅಥವಾ ಸ್ವತಂತ್ರರಾಗುವುದನ್ನು ಪಕ್ಷಾಂತರ ಅಂತ ಕರೀತಾರೆ. ಅಂದರೆ ಒಬ್ಬ ರಾಜಕೀಯ ನಾಯಕ ತನ್ನ ಪಕ್ಷವನ್ನು ಬಿಟ್ಟು ಬೇರೆ ಇನ್ನೊಂದು ಪಕ್ಷಕ್ಕೆ ಹೋಗೋದನ್ನೇ ಪಕ್ಷಾಂತರ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಸರ್ಕಾರ ಅಸ್ಥಿರ ಆಗುತ್ತೆ. ಆದ್ದರಿಂದ ಇದನ್ನು ತಡೆಯೋಕೆ ಅಂತಲೇ ಪಕ್ಷಾಂತರ ವಿರೋಧ ಕಾನೂನನ್ನು ಮಾಡಲಾಗಿದೆ. ಓಕೆ, ಭಾರತದಲ್ಲಿ ಪಕ್ಷಾಂತರ ವಿರೋಧಿ ಕಾನೂನನ್ನು 1985ರಲ್ಲಿ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತದ ಸಂವಿಧಾನದ 10ನೇ ಅನುಸೂಚಿಯ ಭಾಗವಾಗಿ ಈ ಪಕ್ಷಾಂತರ ವಿರೋಧಿ ಕಾನೂನನ್ನು ಜಾರಿಗೆ ತರಲಾಯಿತು. ವೆರಿ ಇಂಪಾರ್ಟೆಂಟ್ ಇದು. 1885ರಲ್ಲಿ 52ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ 10ನೇ ಶೆಡ್ಯೂಲ್ನ ಭಾಗವಾಗಿ ಈ ಪಕ್ಷಾಂತರ ವಿರೋಧಿ ಕಾನೂನ ಜಾರಿಗೆ ತಂದರು. ಇದರ ಅರ್ಥ ಪಕ್ಷಾಂತರವನ್ನು ತಡೆಯೋಕೆ ಬೇಕಾದಂತಹ ಎಲ್ಲ ನಿಯಮಗಳನ್ನು ಒಂದೇ ಜಾಗದಲ್ಲಿ ತಂದು ಅದನ್ನು ಒಂದು ಸಂವಿಧಾನದ ಭಾಗವನ್ನಾಗಿ ಮಾಡಿದ್ರು. ಓಕೆ, ರಾಜಕಾರಣಿಗಳು ತಮ್ಮನ್ನು ಆಯ್ಕೆ ಮಾಡಿದ ಮತದಾರರಿಗೆ ಹೊಣೆಗಾರರಾಗಿರುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಮತ್ತು ರಾಜಕೀಯ ಪಕ್ಷಗಳ ಸ್ಥಿರತೆ ಮತ್ತು ಒಗ್ಗಟ್ಟನ್ನು ಕಾಪಾಡಿಕೊಳ್ಳಲು ಈ ಕಾನೂನುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಅಂದರೆ ಈ ರಾಜಕಾರಣಿಗಳು ಏನು ಮಾಡ್ತಾ ಇದ್ರು ಅಂದರೆ, ಅವರು ಗೆದ್ದಿರುವ ಪಕ್ಷವನ್ನು ಬಿಟ್ಟು ಹಣ, ಹುದ್ದೆ ಹಾಗೆ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷವನ್ನು ಬದಲಾಯಿಸ್ತಾ ಇದ್ರು. ಇದರಿಂದ ಸರ್ಕಾರಗಳಲ್ಲಿ ಅಸ್ಥಿರತೆ ಉಂಟಾಗ್ತಾ ಇತ್ತು, ಸರ್ಕಾರಗಳು ಕುಸಿತಾ ಇದ್ವು, ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಜಾಸ್ತಿ ಆಗ್ತಾ ಇರ್ತಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ತಡೆಯೋಕೆ ಅಂತಲೇ 1985ರಲ್ಲಿ 52ನೇ ತಿದ್ದುಪಡಿ ಕಾಯ್ದೆ ಮೂಲಕ 10ನೇ ಅನುಸೂಚಿಯ ಭಾಗವಾಗಿ ಪಕ್ಷಾಂತರ ವಿರೋಧಿ ಕಾನೂನನ್ನು ತಂದಿದ್ದಾರೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಈ ಪಕ್ಷಾಂತರ ವಿರೋಧ ಕಾನೂನು ಏಕೆ ಬೇಕು? ಈ ಕಾನೂನಿನ ಅಗತ್ಯತೆಗಳು ಏನು ಅಂತ ನೋಡೋಣ. ಮೊದಲನೇ ಕಾರಣ ಆಯಾರಾಮ್ ಗಯಾರಾಮ್ ರಾಜಕೀಯದ ತಡೆಗಟ್ಟುವಿಕೆ. ಈ ಆಯಾರಾಮ್ ಗಯಾರಾಮ್ ಅಂದರೆ ನೋಡಿ, 1967ರಲ್ಲಿ ಹರಿಯಾಣದಲ್ಲಿ ಗಯಾಲಾಲ್ ಅಂತ ಒಬ್ಬರು ಶಾಸಕ ಇದ್ದರು. ಇವರು ಕೇವಲ 15 ದಿನಗಳಲ್ಲಿ 3 ಬಾರಿ ಪಕ್ಷವನ್ನು ಚೇಂಜ್ ಮಾಡ್ತಾರೆ. ಕಾಂಗ್ರೆಸ್ಸಿಂದ ಯುನೈಟೆಡ್ ಫ್ರಂಟ್ ಪಕ್ಷಕ್ಕೆ, ಮತ್ತು ಯುನೈಟೆಡ್ ಫ್ರಂಟ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ, ಮತ್ತೊಂದು ಸಲ ಕಾಂಗ್ರೆಸ್ ಪಕ್ಷದಿಂದ ಯುನೈಟೆಡ್ ಫ್ರಂಟ್ ಪಕ್ಷಕ್ಕೆ, ಹೀಗೆ 3 ಬಾರಿ ಪಕ್ಷವನ್ನು ಚೇಂಜ್ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್ನ ಆಯಾರಾಮ್ ಗಯಾರಾಮ್ ಅಂತ ಹೇಳ್ತಾರೆ. ಸೊ ಇದನ್ನು ತಡೆಯೋಕೆ ಅಂತಲೇ ಪಕ್ಷಾಂತರ ವಿರೋಧಿ ಕಾನೂನು ಜಾರಿಗೆ ತರ್ತಾರೆ. ಸೊ ಇದೇ ಆಯಾರಾಮ್ ಗಯಾರಾಮ್ ರಾಜಕೀಯದ ತಡೆಗಟ್ಟುವಿಕೆ ಅನ್ನೋದು. ಓಕೆ, ಎರಡನೇ ಕಾರಣ ಹಣದ ಬಲವನ್ನು ನಿಗ್ರಹಿಸುವುದು. ಅಂದರೆ ಈ ರಾಜಕಾರಣಿಗಳಿಗೆ ಪಕ್ಷ ಬದಲಾಯಿಸೋ ಅಂತಲೇ ಹಣದ ಆಸೆ ತೋರಿಸ್ತಾರೆ. ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡ್ತೀನಿ, ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಾ ಅಂತಾರೆ. ಇದರಿಂದ ಹಣ, ಅಧಿಕಾರದ ಆಸೆಗೆ ಬಿದ್ದು ಪಕ್ಷ ಬದಲಾವಣೆ ಮಾಡ್ತಾರೆ. ಇವನ್ನೆಲ್ಲ ತಡೆಯೋಕೆ ಅಂತಲೇ ಪಕ್ಷಾಂತರ ವಿರೋಧಿ ಕಾನೂನು ತಂದಿರೋದು. ಅಂದರೆ
ಜನರು ವೋಟ್ ಮಾಡಿ ನಿನ್ನ ಗೆಲ್ಸಿರೋದು ಯಾಕೆ? ಹಣದ ಹಿಂದೆ, ಅಧಿಕಾರದ ಹಿಂದೆ ಓಡೋಗಕ್ಕಲ್ಲಪ್ಪ. ಹೋಗಿ ಜನರ ಕೆಲಸ ಮಾಡುವಂಥ ರಾಜಕಾರಣಿಗಳಿಗೋಸ್ಕರನೇ ತಂದಿರುವ ಕಾನೂನು ಪಕ್ಷಾಂತರ ವಿರೋಧಿ ಕಾನೂನು. ಓಕೆ. ಮೂರನೇ ಕಾರಣ, ಒಗ್ಗಟ್ಟನ್ನು ಖಚಿತಪಡಿಸುವುದು. ಅಂದರೆ ಒಂದು ರಾಜಕೀಯ ಪಕ್ಷದೊಳಗೆ ಯಾರಾದರೂ ತಮಗೆ ಇಷ್ಟ ಬಂದಂತೆ ಬೇರೆ ಪಕ್ಷಗಳಿಗೆ ಹೋಗ್ತಾ ಇದ್ರೆ ಪಕ್ಷವೇ ಒಡೆದೋಗುತ್ತೆ ಅಲ್ವಾ? ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಾನೆ ಪಕ್ಷಾಂತರ ವಿರೋಧಿ ಕಾನೂನು ತಂದಿರೋದು. ಇದರಿಂದ ಎಲ್ಲ ಸದಸ್ಯರು ಒಟ್ಟಿಗೆ ಇರ್ತಾರೆ, ಹಾಗೆ ಒಗ್ಗಟ್ಟಾಗಿ ಇರ್ತಾರೆ. ಓಕೆ. ನಾಲ್ಕನೇ ಕಾರಣ, ರಾಜಕೀಯ ಸ್ಥಿರತೆ. ಅಂದರೆ ಈಗ ಜನಗಳಿಂದ ಬಹುಮತ ಗಳಿಸಿದಂತಹ ಒಂದು ಪಕ್ಷ ಆಡಳಿತ ಮಾಡ್ತಾ ಇರುತ್ತೆ ಅಲ್ವಾ? ಇಂಥ ಸಮಯದಲ್ಲಿ ಆ ಪಕ್ಷದಿಂದ ಒಬ್ಬರೋ ಇಬ್ಬರೋ ಶಾಸಕರು ಮಧ್ಯದಲ್ಲಿ ಪಕ್ಷ ಬದಲಾವಣೆ ಮಾಡಿದ್ರೆ ಆಗ ಆಡಳಿತ ಮಾಡೋ ಸರ್ಕಾರ ಯಾವಾಗ ಬೇಕಾದರೂ ಕೆಳಗೆ ಬೀಳ್ಬೋದು. ಆಗ ಆಡಳಿತದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ, ಯಾವ ಅಭಿವೃದ್ಧಿ ಕೆಲಸಗಳೂ ಆಗೋದಿಲ್ಲ, ಅಂದರೆ ರಾಜಕೀಯ ಸ್ಥಿರತೆ ಇರೋದಿಲ್ಲ. ಇದನ್ನೆಲ್ಲ ತಡಿಬೇಕು ಅಂತಾನೆ ಪಕ್ಷಾಂತರ ವಿರೋಧಿ ಕಾನೂನನ್ನು ಜಾರಿಗೆ ತಂದಿರೋದು. ಅಂದರೆ ಯಾವ ಒಂದು ಟೆನ್ಷನ್ ಇಲ್ದಲೆ ಅಧಿಕಾರದಲ್ಲಿರೋ ಸರ್ಕಾರ ನೆಟ್ಟಗೆ ನಿಂತು 5 ವರ್ಷ ಕೆಲಸ ಮಾಡಬೇಕು ಅಂತ. ಓಕೆ. 5ನೇ ಕಾರಣ, ಜವಾಬ್ದಾರಿ ಮತ್ತು ನಿಷ್ಠೆ. ಅಂದರೆ ಈಗ ಚುನಾವಣೆ ಟೈಮಲ್ಲಿ ಯಾರೋ ಒಬ್ಬ ಅಭ್ಯರ್ಥಿ ಯಾವ ಪಕ್ಷದಿಂದ ಟಿಕೆಟ್ ತಗೊಂಡು ನಿಂತಿರ್ತಾನೋ ಅವನು ಗೆದ್ದ ಮೇಲೆ ಅದೇ ಪಕ್ಷದ ಮೇಲೆ ಅವನಿಗೆ ಜವಾಬ್ದಾರಿ ಇರಬೇಕು, ನಿಷ್ಠೆ ಇರಬೇಕು. ಇವಾಗ ನಾನು ಗೆದ್ದಿದ್ದೀನಿ, ಯಾರು ಏನು ಮಾಡ್ತಾರೆ ನೋಡೋಣ ಅಂತ ಬೇರೆ ಪಕ್ಷಕ್ಕೆ ಏನಾದರೂ ಹೋದರೆ ಅದನ್ನು ತಡೆಯೋಕೆ ಅಂತಾನೆ ಪಕ್ಷಾಂತರ ವಿರೋಧಿ ಕಾನೂನು ತಂದಿರೋದು. ಅಂದರೆ ನಿನ್ನನ್ನು ಯಾವ ಪಕ್ಷದಿಂದ ಜನರು ಗೆಲ್ಸಿರ್ತಾರೋ ಆ ಪಕ್ಷದ ಜೊತೆಯಲ್ಲೇ ನೀನು ಇರಬೇಕು. ಗೆದ್ದ ಮೇಲೆ ಏನಾದರೂ ಪಕ್ಷ ಬದಲಾಯಿಸಿದ್ರೆ ಸರಿ ಇರಲ್ಲ. ಗೆದ್ದಿರೋರು ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು, ಹಾಗೆ ಗೆಲ್ಸಿರೋ ಜನರಿಗೆ ಜವಾಬ್ದಾರಿಯಿಂದ ಇರಬೇಕು ಅಂತ ತಂದಿರೋ ಕಾನೂನೇ ಪಕ್ಷಾಂತರ ವಿರೋಧಿ ಕಾನೂನು. ಓಕೆ. ಇದರಿಂದ ನಾವು ಪಕ್ಷಾಂತರ ವಿರೋಧಿ ಕಾನೂನು ಯಾಕೆ ಬೇಕು ಅಂತ ತಿಳ್ಕೊಂಡ್ವಿ. ಮುಂದೆ ನೋಡೋಣ. ಪಕ್ಷಾಂತರ ವಿರೋಧಿ ಕಾನೂನಿನ ನಿಬಂಧನೆಗಳು. ಈಗ ಈ ಪಕ್ಷಾಂತರ ವಿರೋಧಿ ಕಾನೂನಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಅಂತ ನೋಡೋಣ. ಅಂದರೆ ಯಾವ ಯಾವ ಸಂದರ್ಭಗಳಲ್ಲಿ ಈ ಪಕ್ಷಾಂತರ ವಿರೋಧಿ ಕಾನೂನು ಅಪ್ಲೈ ಆಗುತ್ತೆ ಅಂತ. ಓಕೆ. ಸೊ ಮೊದಲನೇ ನಿಬಂಧನೆ ಏನು ಅಂದರೆ ಅನರ್ಹತೆ, ಅಂದರೆ ಸದಸ್ಯತ್ವ ಹೋಗೋದು. ಅಂದರೆ ಒಬ್ಬ ಸದಸ್ಯ ತನ್ನ ಪಕ್ಷದ ವಿರುದ್ಧ ಏನಾದರೂ ಮಾಡಿದ್ರೆ ಅವನ MLA ಅಥವಾ MP ಸ್ಥಾನ ಹೋಗುತ್ತೆ ಅಂತ. ನೋಡಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ ಸದನದ ಸದಸ್ಯರು ಸದನದ ಸದಸ್ಯರಾಗಿರುವುದಕ್ಕೆ ಅನರ್ಹರಾಗುತ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ವಿಧಾನಸಭೆ ತಗೊಳ್ಳಿ. ವಿಧಾನಸಭೆಯಲ್ಲಿ ಒಬ್ಬ X ಅಂತ MLA ಇದ್ದಾನೆ. ಓಕೆ. ಈತ ಏನು ಕೆಲಸ ಮಾಡಿದ್ರೆ ಈತನ MLA ಸ್ಥಾನ ಹೋಗುತ್ತೆ ಅಥವಾ ಅನರ್ಹತೆಗೊಳ್ತಾನೆ ಅಂತ ನೋಡೋಣ. ಅಂತಹ ರಾಜಕೀಯ ಪಕ್ಷದ ಸದಸ್ಯತ್ವವನ್ನು ಅವನು ಸ್ವಯಂ ಪ್ರೇರಣೆಯಿಂದ ತ್ಯಜಿಸಿದರೆ ಆತ ಅನರ್ಹತೆಗೊಳ್ತಾನೆ. ಯಾವುದ್ರ ಪ್ರಕಾರ ಅಂದರೆ ಪಕ್ಷಾಂತರ ವಿರೋಧಿ ಕಾನೂನು ಪ್ರಕಾರ. ಅಂದರೆ ನಾನು ಈ ಪಕ್ಷದಲ್ಲಿ ಇರಲ್ಲ ಅಂತ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ಹೋದರೆ ಅವನ ಸದಸ್ಯತ್ವ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಪಕ್ಷ ಬಿಟ್ಟು ಓಡಿ ಹೋದರೆ ಆತನ ಸದಸ್ಯತ್ವ ಹೋಗುತ್ತೆ ಅಂತ. ಓಕೆ. ಅಥವಾ ಅಂತಹ ಪಕ್ಷದ ಪೂರ್ವಾನುಮತಿ ಪಡೆಯದೆ ತನ್ನ ರಾಜಕೀಯ ಪಕ್ಷವು ಹೊರಡಿಸಿದ ಯಾವುದೇ ನಿರ್ದೇಶನಕ್ಕೆ ವಿರುದ್ಧವಾಗಿ ಅಂತಹ ಸದನದಲ್ಲಿ ಮತ ಚಲಾಯಿಸಿದರೆ ಅಥವಾ ಮತದಾನದಿಂದ ದೂರವಿದ್ದರೆ ಮತ್ತು ಅಂತಹ ಕೃತ್ಯವನ್ನು ಪಕ್ಷವು 15 ದಿನಗಳ ಒಳಗೆ ಕ್ಷಮಿಸದಿದ್ದರೆ, ವೆರಿ ಇಂಪಾರ್ಟೆಂಟ್, ಸದಸ್ಯ ತನ್ನ ಸದಸ್ಯತ್ವದಿಂದ ಅನರ್ಹತೆಗೊಳ್ಳುತ್ತಾನೆ. ಓಕೆ. ನೋಡಿ, ಇದನ್ನು ಸಿಂಪಲ್ ಆಗಿ ಹೇಳ್ತೀನಿ. ಈಗ ಯಾವುದೋ ಒಂದು ಸಮಯದಲ್ಲಿ ಸದಸ್ಯರಿಗೆ ಮತ ಹಾಕೋ ಸನ್ನಿವೇಶ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಂವಿಧಾನ ತಿದ್ದುಪಡಿ ಮಾಡೋ ಸಮಯದಲ್ಲಿ ಆಗಿರ್ಬೋದು, ಅಥವಾ ಹಣಕಾಸು ವಿಷಯದ ಮೇಲೆ ಮತ ಹಾಕೋ ಸನ್ನಿವೇಶ ಆಗಿರ್ಬೋದು. ಇಂತಹ ಸಮಯದಲ್ಲಿ ಆ ಪಕ್ಷದ ಎಲ್ಲ ಸದಸ್ಯರಿಗೆ ಈ ವಿಷಯಕ್ಕೆ ನೀವು ಮತ ಹಾಕಬೇಕು ಅಂತ ವಿಪ್ ಕೊಟ್ಟಿರುತ್ತೆ. ಓಕೆ. ವಿಪ್ ಅಂದರೆ ಏನು ಅಂತ ಮುಂದೆ ಹೇಳ್ತೀನಿ ನಾನು. ಆದರೆ ಆ ಸದಸ್ಯ ಪಕ್ಷ ಹೇಳಿದ ಮಾತಿಗೆ ವಿರುದ್ಧವಾಗಿ ಮತ ಹಾಕಿದರೆ ಅಥವಾ ಆ ಸದಸ್ಯ ಮತ ಹಾಕದೆ ಹೊರಗೆ ಹೋದರೆ, ಇವೆಲ್ಲ ಪಕ್ಷದ ಅನುಮತಿ ಇಲ್ಲದೆ ಏನಾದರೂ ಆಗಿದ್ರೆ ಆ ಸದಸ್ಯನ ಸದಸ್ಯತ್ವ ಅಪಾಯದಲ್ಲಿದೆ ಅಂತ. ಓಕೆ. ಆದರೆ ಒಂದು ಅವಕಾಶ ಕೊಡ್ತಾರೆ. ಏನಂದರೆ ಆತನ ಪಕ್ಷ ಆ ಸದಸ್ಯನನ್ನು ಅನರ್ಹತೆ ಮಾಡೋದು ಬೇಡ ಅಂತ 15 ದಿನದೊಳಗೆ ಸರಿ ಬಿಡಿ ಕ್ಷಮಿಸಿದೀವಿ ಅಂತ ಅಂದರೆ ಆ ಸದಸ್ಯ ಸೇಫ್. ಇಲ್ಲ ಅಂದರೆ ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರಕಾರ ಆ ಸದಸ್ಯ ಅನರ್ಹತೆಗೊಳ್ತಾನೆ.
ಓಕೆ, ಇದು ಮೊದಲನೇ ನಿಬಂಧನೆ. ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಪಕ್ಷಾಂತರ ವಿರೋಧಿ ಕಾನೂನಿನ ಎರಡನೇ ನಿಬಂಧನೆ ಏನಂದರೆ ಸ್ವತಂತ್ರ ಸದಸ್ಯರು. ಅಂದರೆ ಒಂದು ಸದನದ ಸ್ವತಂತ್ರ ಸದಸ್ಯರು ಅಂತಹ ಚುನಾವಣೆಯ ನಂತರ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದರೆ ಸದನದ ಸದಸ್ಯರಾಗಿ ಉಳಿಯಲು ಅನರ್ಹರಾಗುತ್ತಾರೆ. ನೋಡಿ, ಇದನ್ನ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಸ್ವತಂತ್ರ ಸದಸ್ಯರು ಅಂದರೆ ಯಾರು? ಅಂದರೆ ಯಾವುದೇ ಪಕ್ಷದ ಟಿಕೆಟ್ ಇಲ್ಲದೆ ತನ್ನದೇ ಹೆಸರಿನಲ್ಲಿ ಚುನಾವಣೆಗೆ ನಿಂತು ಗೆದ್ದವರನ್ನ ಸ್ವತಂತ್ರ ಸದಸ್ಯರು ಅಂತ ಕರೀತಾರೆ, ಹೌದಲ್ವಾ? ಜನರ ಮೂಲಕ ಯಾವುದೇ ಪಕ್ಷದ ಟಿಕೆಟ್ ಇಲ್ಲದೆ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ನಿಂತು ಗೆದ್ದಿರುವಂತಹ ಸ್ವತಂತ್ರ ಸದಸ್ಯ ನಂತರ ಹೋಗಿ ಯಾವುದೇ ಪಕ್ಷಕ್ಕೆ ಸೇರೋದಕ್ಕೆ ಅವಕಾಶ ಇರಲ್ಲ. ಆತ ಯಾವುದಾದ್ರೂ ಪಕ್ಷಕ್ಕೆ ಸೇರಿದ್ರೆ ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರಕಾರ ಅವನ MP ಅಥವಾ MLA ಸ್ಥಾನ ಅನರ್ಹತೆಗೊಳ್ಳುತ್ತೆ. ಓಕೆ, ಸದಸ್ಯತ್ವ ಸ್ಥಾನ ಕಳ್ಕೊತಾನೆ. ಓಕೆ, ಸ್ವತಂತ್ರವಾಗಿ ಗೆದ್ದು ಬಂದವನು ಚುನಾವಣೆಯ ನಂತರ ಯಾವುದಾದ್ರೂ ಪಕ್ಷಕ್ಕೆ ಜಾಯ್ನ್ ಆದರೆ ಅವನು ಸದಸ್ಯನಾಗಿ ಮುಂದುವರಿಯೋಕೆ ಅರ್ಹನೇ ಇರೋದಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮೂರನೇ ನಿಬಂಧನೆ ಏನಂದರೆ ನಾಮನಿರ್ದೇಶಿತ ಸದಸ್ಯರು. ಅಂದರೆ ನೋಡಿ, ಸದನದ ನಾಮನಿರ್ದೇಶಿತ ಸದಸ್ಯರು ಸದನದಲ್ಲಿ ತಮ್ಮ ಸ್ಥಾನವನ್ನು ವಹಿಸಿಕೊಂಡ ದಿನಾಂಕದಿಂದ 6 ತಿಂಗಳ ಅವಧಿ ಮುಗಿದ ನಂತರ ಯಾವುದೇ ರಾಜಕೀಯ ಪಕ್ಷವನ್ನು ಸೇರಿದರೆ ಸದನದ ಸದಸ್ಯರಾಗಿ ಅನರ್ಹರಾಗುತ್ತಾರೆ. ಅಂದರೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಮನಿರ್ದೇಶಿತ ಸದಸ್ಯರು ಅಂದರೆ ಯಾರು? ಚುನಾವಣೆಯಿಂದ ಗೆದ್ದು ಬಂದೋನಲ್ಲ. ರಾಷ್ಟ್ರಪತಿಗಳೋ ಅಥವಾ ಗವರ್ನರೋ ನೀನು ಒಳ್ಳೆಯ ವ್ಯಕ್ತಿ, ನಿನ್ನಿಂದ ಸಮಾಜಕ್ಕೆ ತುಂಬಾ ಸಹಾಯ ಆಗಿದೆ, ನೀನು ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯ ಆಗ್ಬೋದು, ಬಾರಪ್ಪ ಅಂತ ನೇರವಾಗಿ ನಾಮನಿರ್ದೇಶನ ಮಾಡ್ತಾರೆ. ಅವರೇ ನಾಮನಿರ್ದೇಶಿತ ಸದಸ್ಯರು. ಓಕೆ, ಈಗ ನಾಮನಿರ್ದೇಶಿತ ಸದಸ್ಯರ ಮೇಲೆ ಒಂದು ವಿಶೇಷ ನಿಯಮ ಇದೆ. ಅದು ಏನಂದರೆ, ಇವರು ನಾಮನಿರ್ದೇಶಿತ ಸದಸ್ಯರಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ 6 ತಿಂಗಳ ಅವಧಿ ಮುಗಿದ ನಂತರ ಯಾವುದಾದರೂ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ಆ ನಾಮನಿರ್ದೇಶಿತ ಸದಸ್ಯ ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರಕಾರ ಅನರ್ಹನಾಗ್ತಾನೆ. ಓಕೆ, ಅಧಿಕಾರ ವಹಿಸಿಕೊಂಡ ದಿನದಿಂದ 6 ತಿಂಗಳ ಅವಧಿಯ ನಂತರ. ಓಕೆ, ಹಾಗಾದರೆ 6 ತಿಂಗಳ ಅವಧಿಯ ಮುಂಚೆನೇ ಬೇರೆ ಪಕ್ಷ ಸೇರ್ಕೊಬೋದಾ ಅಂದರೆ ಎಸ್, ಸೇರ್ಕೊಬೋದು. 6 ತಿಂಗಳ ಅವಧಿ ಮುಂಚೆ ಯಾವುದಾದ್ರೂ ರಾಜಕೀಯ ಪಕ್ಷ ಸೇರ್ಕೊಬೇಕು ಅಂದರೆ ಸೇರಬಹುದು. ಆಗ ಯಾವುದೇ ಅನರ್ಹತೆ ಆಗುವುದಿಲ್ಲ. ಓಕೆ, ಆದರೆ ಅಧಿಕಾರ ವಹಿಸಿಕೊಂಡ ದಿನದಿಂದ 6 ತಿಂಗಳ ಅವಧಿಯ ನಂತರ ಏನಾದರೂ ಪಕ್ಷ ಸೇರ್ತೀನಿ ಅಂತ ಹೋದರೆ ಅನರ್ಹತೆ ಆಗೋದು ಪಕ್ಕಾ. ಓಕೆ, ಅರ್ಥ ಆಗಿದೆಯಾ? ಯಾಕೆ ಹೀಗಿದೆ ಕಾನೂನು ಅಂದರೆ ನೋಡಿ, ಸರ್ಕಾರದಿಂದ ನಾಮನಿರ್ದೇಶಿತ ಆದವರು ನ್ಯೂಟ್ರಲ್ ಆಗಿ ಇರಬೇಕು. ಓಕೆ, ಆದ್ರೂ ಅವರಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಮೊದಲ 6 ತಿಂಗಳು ಪಕ್ಷ ಸೇರೋಕೆ ಅವಕಾಶ ಇರುತ್ತೆ. 6 ತಿಂಗಳ ನಂತರ ಪಕ್ಷ ಸೇರ್ತೀನಿ ಅಂತ ಬಂದರೆ ಅನರ್ಹತೆ ಆಗೋದು ಗ್ಯಾರಂಟಿ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ. ಮುಂದೆ ನೋಡೋಣ. ಪಕ್ಷಾಂತರ ವಿರೋಧಿ ಕಾನೂನಿನ 4ನೇ ನಿಬಂಧನೆ ಏನಂದರೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ. ನೋಡಿ, ಸದನದ ಸದಸ್ಯರು ಅನರ್ಹತೆಗೆ ಒಳಗಾಗಿದ್ದಾರೆಯೇ ಎಂಬ ಬಗ್ಗೆ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಆ ನಿರ್ಧಾರವನ್ನು ರಾಷ್ಟ್ರಪತಿಯಲ್ಲ ಮತ್ತು ಕೇಂದ್ರ ಸಚಿವರ ಪರಿಷತ್ತಿನ ಅಭಿಪ್ರಾಯಕ್ಕೆ ಅನುಗುಣವಾಗಿ ಅಲ್ಲ, ಮತ್ತು ನಿರ್ಧಾರನ ಯಾರು ತಗೊಳ್ತಾರೆ ಅಂದರೆ ಸ್ಪೀಕರ್ ಅಥವಾ ಸದನದ ಅಧ್ಯಕ್ಷರು ತಗೊಳ್ತಾರೆ. ಅಂದರೆ ನೋಡಿ, ಈಗ ಒಬ್ಬ ಶಾಸಕ ಪಕ್ಷ ಬದಲಾಯಿಸ್ತಾನೆ ಅಂದ್ಕೊಳ್ಳಿ, ಇದಕ್ಕೆ ಯಾವ ಶಿಕ್ಷೆ ಕೊಡಬೇಕು, ಅವರ ಸದಸ್ಯತ್ವನ ಉಳಿಸ್ಬೇಕಾ ಅಥವಾ ಅವರನ್ನು ಅನರ್ಹತೆ ಮಾಡಬೇಕಾ ಬೇಡವಾ, ಈ ರೀತಿಯ ಎಲ್ಲ ಪ್ರಶ್ನೆಗಳು ಬಂದಾಗ ಇದನ್ನು ಸರ್ಕಾರ ತೀರ್ಮಾನ ಮಾಡಲ್ಲ, ರಾಷ್ಟ್ರಪತಿ ಪ್ರಧಾನಮಂತ್ರಿ ತೀರ್ಮಾನ ಮಾಡಲ್ಲ, ಮುಖ್ಯಮಂತ್ರಿಗಳು ಸಚಿವರುಗಳು ತೀರ್ಮಾನ ಮಾಡಲ್ಲ. ಮತ್ತು ಯಾರು ತೀರ್ಮಾನ ಮಾಡ್ತಾರೆ ಅಂದರೆ ನೇರವಾಗಿ ಸದನದ ಸ್ಪೀಕರ್ ಅಥವಾ ವಿಧಾನ ಪರಿಷತ್ನ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಓಕೆ, ಇನ್ನೂ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಈ ಪಕ್ಷಾಂತರದ ಪ್ರಕರಣದಲ್ಲಿ ಅಂತಿಮ ತೀರ್ಪು ಸ್ಪೀಕರ್ದೇ ಆಗಿರುತ್ತೆ. ಸ್ಪೀಕರ್ಗೆ ಬಂದಿರೋ ದೂರು ನೋಡಿ ಆ ಶಾಸಕನನ್ನು ಅನರ್ಹತೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡೋದು ಸ್ಪೀಕರ್ದೇ ಆಗಿರುತ್ತೆ. ಓಕೆ, ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೋತೀನಿ. ಪಕ್ಷಾಂತರ ವಿರೋಧಿ ಕಾನೂನಿನ 5ನೇ ನಿಬಂಧನೆ ಏನಂದರೆ ನಿಯಮ ರೂಪಿಸುವ ಅಧಿಕಾರ. ನೋಡಿ, ಸ್ಪೀಕರ್ ಅಥವಾ ಸದನದ ಸಭಾಧ್ಯಕ್ಷರು
10ನೇ ಅನುಸೂಚಿಯ ನಿಬಂಧನೆಗಳನ್ನು ಜಾರಿಗೆ ತರಲು ನಿಯಮಗಳನ್ನು ರಚಿಸಲು ಅಧಿಕಾರ ಹೊಂದಿರುತ್ತಾರೆ. ಹಾಗೆ ಮಾಡಿದ ನಿಯಮಗಳ ಪ್ರಕಾರ ಸದನದ ಸದಸ್ಯರಿಂದ ದೂರು ಬಂದಾಗ ಮಾತ್ರ ಸಭಾಧ್ಯಕ್ಷರು ಪಕ್ಷಾಂತರ ಪ್ರಕರಣವನ್ನು ಕೈಗೆತ್ತಿಕೊಳ್ಳಬಹುದು. ಅಂದರೆ ನೋಡಿ, ಕಾನ್ಸಂಟ್ರೇಟ್ ಮಾಡಿ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನ. ನೋಡಿ, ಪಕ್ಷಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ದೂರು ಕೊಡಬೇಕು, ಯಾವ ದಾಖಲೆಗಳನ್ನು ಕೊಡಬೇಕು, ಯಾರ್ಯಾರನ್ನೆಲ್ಲ ವಿಚಾರಣೆಗೆ ಮಾಡಬೇಕು, ಎಷ್ಟು ದಿನದಲ್ಲಿ ತೀರ್ಮಾನ ಮಾಡಬೇಕು, ಈ ರೀತಿಯ ಸಣ್ಣ ಪುಟ್ಟ ನಿಯಮಗಳನ್ನು ರಚಿಸುವ ಅಧಿಕಾರ ಸ್ಪೀಕರ್ದೇ ಆಗಿರುತ್ತೆ. ಅಂದರೆ ಪಕ್ಷಾಂತರ ವಿಚಾರಣೆಗೆ ಯಾವ ಪ್ರಕ್ರಿಯೆನ ಫಾಲೋ ಮಾಡಬೇಕು ಎಂಬ ನಿಯಮಗಳನ್ನು ರೂಪಿಸೋದು ಸ್ಪೀಕರ್. ಓಕೆ, ಮತ್ತೊಂದು ಮುಖ್ಯವಾದಂತಹ ವಿಷಯ ಏನಂದರೆ, ಸ್ಪೀಕರ್ ಸ್ವತಃ ಹೋಗಿ ಪಕ್ಷಾಂತರದ ಬಗ್ಗೆ ಎನ್ಕ್ವೈರಿ ಮಾಡಲ್ಲ. ಸದನದ ಸದಸ್ಯರು ಯಾರಾದರೂ ಸ್ಪೀಕರ್ ಹತ್ರ ಹೋಗಿ ಈ ಸದಸ್ಯ ಪಕ್ಷಾಂತರ ಮಾಡಿದ್ದಾನೆ, ಇವನ ವಿರುದ್ಧ ನೀವು ಕ್ರಮ ತಗೊಳ್ಬೇಕು ಅಂತ ಸ್ಪೀಕರ್ಗೆ ಲಿಖಿತ ದೂರು ಕೊಟ್ಟರೆ ಮಾತ್ರ ಆ ಪ್ರಕರಣವನ್ನು ಸ್ಪೀಕರ್ ವಿಚಾರಣೆ ಮಾಡ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಪಕ್ಷಾಂತರದ ವಿಚಾರಣೆಗೆ ನಿಯಮಗಳನ್ನು ರೂಪಿಸೋ ಅಧಿಕಾರ ಸ್ಪೀಕರ್ಗೆ ಇರುತ್ತೆ. ಹಾಗೆಯೇ ಸ್ಪೀಕರ್ ಸ್ವತಃ ವಿಚಾರಣೆ ಶುರು ಮಾಡೋದಿಲ್ಲ. ಯಾರಾದರೂ ಸದಸ್ಯರು ದೂರು ಕೊಟ್ಟಾಗ ಮಾತ್ರ ವಿಚಾರಣೆ ಪ್ರಾರಂಭ ಮಾಡ್ತಾರೆ. ಓಕೆ, ಮುಂದೆ ನೋಡೋಣ. ಪಕ್ಷಾಂತರ ವಿರೋಧಿ ಕಾನೂನಿನ 6ನೇ ನಿಬಂಧನೆ ಏನಂದರೆ, ಸಚೇತಕನ ಪಾತ್ರ, ರೋಲ್ ಆಫ್ ವಿಪ್. ಏನಂದರೆ ನೋಡಿ, ಪಕ್ಷದ ನಿಲುವನ್ನು ಸದಸ್ಯರಿಗೆ ತಿಳಿಸುವುದು ಮತ್ತು ಅವರು ಆ ಸ್ಥಾನಕ್ಕೆ ಅನುಗುಣವಾಗಿ ಮತ ಚಲಾಯಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಸಚೇತಕನ ಜವಾಬ್ದಾರಿಯಾಗಿದೆ. ಓಕೆ, ಸದಸ್ಯರು ಸಚೇತಕನ ಆದೇಶವನ್ನು ಧಿಕ್ಕರಿಸಿ ಪಕ್ಷದ ಅಧಿಕೃತ ನಿಲುವಿಗೆ ವಿರುದ್ಧವಾಗಿ ಮತ ಚಲಾಯಿಸಿದರೆ ಪಕ್ಷಾಂತರ ನಿಷೇಧ ಕಾನೂನಿನಡಿಯಲ್ಲಿ ಅವರು ಶಿಸ್ತು ಕ್ರಮಕ್ಕೆ ಒಳಗಾಗಬಹುದು. ನೋಡಿ, ನಿಮಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಚೇತಕ ಅಂದರೆ ತಿಳ್ಕೊಳ್ಳೋಣ. ಸಚೇತಕ ಅಂದರೆ ಏನು? ಪಕ್ಷದ ನಿರ್ಧಾರಗಳನ್ನು ಎಲ್ಲರಿಗೂ ತಲುಪಿಸೋ ವ್ಯಕ್ತಿ ಅಂತ. ಅಂದರೆ ಈಗ ಸದನದಲ್ಲಿ ಯಾವುದೋ ಒಂದು ಬಿಲ್ ಪಾಸ್ ಮಾಡಬೇಕಾಗಿರುತ್ತೆ. ಸಚೇತಕ ಆದವನು ತನ್ನ ಪಕ್ಷದ ಉಳಿದ ಸದಸ್ಯರಿಗೆ ನಮ್ಮ ಪಕ್ಷದ ನಿಲುವು ಇದಾಗಿದೆ, ನೀವೆಲ್ಲರೂ ಹೀಗೆ ಮತ ಹಾಕಬೇಕು ಅಂತ ಸ್ಪಷ್ಟವಾಗಿ ಸದಸ್ಯರಿಗೆ ಹೇಳೋ ಕೆಲಸ ಸಚೇತಕನದು. ಓಕೆ, ಈ ಸಚೇತಕ ಹೇಳಿದ ಮಾತುಗಳನ್ನು ಯಾರಾದರೂ ಸದಸ್ಯರು ಕೇಳಿಲ್ಲ ಅಂದರೆ ಪಕ್ಷದ ನಿಲುವನ್ನು ವಿರೋಧ ಮಾಡಿ ತಮಗೆ ಇಷ್ಟ ಬಂದಂತೆ ಮತ ಹಾಕಿದ್ರೆ ಅವರಿಗೆ ಪಕ್ಷಾಂತರ ವಿರೋಧಿ ಕಾನೂನು ಅನ್ವಯ ಆಗುತ್ತೆ. ಓಕೆ, ಅವರ ವಿರುದ್ಧ ಪಕ್ಷವು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬಹುದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಪಕ್ಷಾಂತರ ವಿರೋಧಿ ಕಾನೂನಿನ 7ನೇ ನಿಬಂಧನೆ ಏನಂದರೆ, ವಿನಾಯಿತಿಗಳು. ಅಂದರೆ ನೋಡಿ, ಪಕ್ಷಾಂತರ ಮಾಡಿದ್ರೆ ಸಾಮಾನ್ಯವಾಗಿ ಸದಸ್ಯರನ್ನ ಅನರ್ಹ ಮಾಡ್ತಾರೆ, ಹೌದಲ್ವಾ? ಆದರೆ ಎಲ್ಲ ಟೈಮಲ್ಲೂ ಅನರ್ಹ ಅಂತ ಹೇಳೋದಿಲ್ಲ. 2 ವಿಶೇಷ ಸಂದರ್ಭಗಳಲ್ಲಿ ಸದಸ್ಯರಿಗೆ ವಿನಾಯಿತಿ ಇದೆ, ಅಂದರೆ ಎಕ್ಸ್ಕ್ಯೂಸ್ ಇದೆ. ಓಕೆ, ಮೊದಲನೇ ವಿನಾಯಿತಿ ಏನಂದರೆ ವಿಲೀನ. ಅಂದರೆ ನೋಡಿ, ಒಬ್ಬ ಸದಸ್ಯರು ತಮ್ಮ ಪಕ್ಷವು ಮತ್ತೊಂದು ಪಕ್ಷದೊಂದಿಗೆ ವಿಲೀನಗೊಂಡ ಕಾರಣ ಪಕ್ಷದಿಂದ ಹೊರಬಂದರೆ ಅವರಿಗೆ ಪಕ್ಷಾಂತರದ ಆಧಾರದ ಅನರ್ಹತೆ ಅನ್ವಯಿಸುವುದಿಲ್ಲ. ಓಕೆ, ಪಕ್ಷದ 3/2 ಭಾಗದಷ್ಟು ಸದಸ್ಯರು ವಿಲೀನಕ್ಕೆ ಒಪ್ಪಿದಾಗ ಮಾತ್ರ ವಿಲೀನ ನಡೆದುದಾಗಿ ಪರಿಗಣಿಸಲಾಗುತ್ತದೆ. ಓಕೆ, ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಒಂದು ಪಕ್ಷದ ದೊಡ್ಡ ಗುಂಪು ಅಂದರೆ 3/2 ಭಾಗದಷ್ಟು ಸದಸ್ಯರು ನಾವು ಒಟ್ಟಾಗಿ ಬೇರೆ ಪಕ್ಷಕ್ಕೆ ಸೇರ್ತೇವೆ ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಪಕ್ಷದ ವಿಲೀನ ಅಂತಾರೆ. ಓಕೆ, ಹಾಗಾದರೆ ಆ ವಿಲೀನದಿಂದ ಬೇರೆ ಪಕ್ಷಕ್ಕೆ ಪಕ್ಷಾಂತರವಾದ ಸದಸ್ಯರಿಗೆ ಪಕ್ಷಾಂತರ ವಿರೋಧಿ ಕಾನೂನು ಅನ್ವಯಿಸುವುದಿಲ್ಲ. ಅಂದರೆ ಸದಸ್ಯರು ಅನರ್ಹತೆ ಆಗುವುದಿಲ್ಲ ಅಲ್ವಾ? ಪಕ್ಷನೇ ಒಟ್ಟಾಗಿ ಬೇರೆ ಪಕ್ಷಕ್ಕೆ ಸೇರ್ತಾ ಇದೆ ಅಂದರೆ ಒಬ್ಬೊಬ್ಬ ಸದಸ್ಯನಿಗೆ ಅನರ್ಹತೆ ಅನ್ವಯಿಸುವುದಿಲ್ಲ. ಓಕೆ, ಇದು ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ವಿನಾಯಿತಿ ಏನಂದರೆ ಸಭಾಧ್ಯಕ್ಷರು. ನೋಡಿ, ಒಬ್ಬ ಸದಸ್ಯರು ಸದನದ ಸಭಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ತಮ್ಮ ಪಕ್ಷದ ಸದಸ್ಯತ್ವವನ್ನು ಸ್ವಯಂ ಪ್ರೇರಣೆಯಿಂದ ತ್ಯಜಿಸಿದರೂ ಅಥವಾ ಸಭಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದ ಬಳಿಕ ತಮ್ಮ ಮೂಲ ಪಕ್ಷಕ್ಕೆ ಮತ್ತೆ ಸೇರಿದರೂ ಅವರಿಗೆ ಪಕ್ಷಾಂತರ ಆಧಾರದ ಅನರ್ಹತೆ ಅನ್ವಯಿಸುವುದಿಲ್ಲ. ಯಾಕಂದರೆ ಸಭಾಧ್ಯಕ್ಷರ ಹುದ್ದೆಗೆ ಬೇಕಾದ ನಿಷ್ಪಕ್ಷಪಾತತೆ ಮತ್ತು ಘನತೆಯನ್ನು ಕಾಪಾಡುವ ಸಲುವಾಗಿ ಈ ವಿನಾಯಿತಿ ನೀಡಲಾಗಿದೆ. ನೋಡಿ, ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಹೇಳ್ತೀನಿ ಇದನ್ನ. ಈಗ ಒಬ್ಬ ಶಾಸಕರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಅಂದರೆ ಅವರು ಒಂದೇ ಪಕ್ಷಕ್ಕೆ ಸೀಮಿತ ಆಗಿರೋದಿಲ್ಲ.
ಸದನದ ಎಲ್ಲ ಸದಸ್ಯರನ್ನ ಸಮನಾಗಿ ನೋಡಬೇಕಾಗುತ್ತದೆ. ಓಕೆ, ಆದ್ದರಿಂದ ಸ್ಪೀಕರ್ ಆದ ಮೇಲೆ ಅವರು ತಾವು ಇದ್ದಂತಹ ಪಕ್ಷದಿಂದ ಹೊರಬಂದರೆ ಅವರಿಗೆ ಅನರ್ಹತೆ ಅನ್ವಯಿಸುವುದಿಲ್ಲ. ಯಾಕಂದರೆ ಸ್ಪೀಕರ್ ಆಗಿದ್ದಾಗ ಅವರು ಪಕ್ಷಪಾತ ಮಾಡಬಾರದು. ಓಕೆ, ಹಾಗೇನೆ ಈ ಸ್ಪೀಕರ್ ತನ್ನ ಹುದ್ದೆಯನ್ನು ಬಿಟ್ಟ ನಂತರ ಮತ್ತೆ ಅವರು ತಮ್ಮ ಮೂಲ ಪಕ್ಷಕ್ಕೆ ಸೇರಿಕೊಂಡ್ರೂ ಸಮಸ್ಯೆ ಇಲ್ಲ. ಅಂದರೆ ಅವರಿಗೆ ಅನರ್ಹತೆ ನಿಯಮ ಅನ್ವಯಿಸುವುದಿಲ್ಲ. ಓಕೆ, ಸ್ಪೀಕರ್ ಅಂದ್ರೆ ಸದನದ ಎಲ್ಲಾ ಸದಸ್ಯರ ನಾಯಕ ಅಂತ. ಆದ್ರಿಂದ ಸ್ಪೀಕರ್ ಆಗೋಕೆ ಪಕ್ಷವನ್ನ ಬಿಟ್ಟರೂ ಕೂಡ ಅವರಿಗೆ ಅನರ್ಹತೆ ಅನ್ವಯಿಸೋಲ್ಲ. ಹಾಗೇನೆ ಸ್ಪೀಕರ್ ಹುದ್ದೆ ಮುಗಿದ ಮೇಲೂ ಕೂಡ ತಮ್ಮ ಮೂಲ ಪಕ್ಷಕ್ಕೆ ಸೇರಿಕೊಂಡ್ರೂ ಕೂಡ ಅನರ್ಹತೆ ಅನ್ವಯಿಸೋದಿಲ್ಲ. ಓಕೆ, ಇದು ಸ್ಪೀಕರ್ಗೆ ಇರುವ ವಿಶೇಷ ವಿನಾಯಿತಿ. ಓಕೆ, ಇಷ್ಟು ಕೂಡ ಪಕ್ಷಾಂತರ ವಿರೋಧಿ ಕಾನೂನಿನ ನಿಬಂಧನೆಗಳು ಆಗಿದ್ವು. ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಪಕ್ಷಾಂತರ ವಿರೋಧಿ ಕಾನೂನು ಏಕೆ ಹಲವಾರು ಟೀಕೆಗೆ ಒಳಗಾಗಿದೆ ಅಂತ ನೋಡೋಣ. ಮೊದಲನೇ ಟೀಕೆ ಏನಂದರೆ ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸುವುದು. ಅಂದರೆ ನೋಡಿ, ಈಗ ಶಾಸಕರು ತಮ್ಮ ಮನಸ್ಸಿನ ಮಾತನ್ನು ಹೇಳೋಕೆ ಆಗಲ್ಲ, ತಮ್ಮ ಆತ್ಮಸಾಕ್ಷಿಗೆ ತಕ್ಕಂತೆ ನಡೆಯೋಕೆ ಆಗಲ್ಲ, ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳಕ್ಕಾಗಲ್ಲ. ಈ ಶಾಸಕರು ಗೊಂಬೆಯಂತೆ ಪಕ್ಷ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆ ಬದ್ಧರಾಗಿರಬೇಕು. ಯಾರಿಗೆ ಓಟ್ ಹಾಕಿ ಅನ್ನುತ್ತೋ ಅವ್ರಿಗೆ ಓಟ್ ಹಾಕಬೇಕು. ಇಲ್ಲ ಅಂದರೆ ಪಕ್ಷಾಂತರ ವಿರೋಧಿ ಕಾನೂನಿನ ನೆಪ ಒಡ್ಡಿ ಅನರ್ಹ ಮಾಡಿಬಿಡ್ತಾರೆ ಅನ್ನೋ ಭಯ ಶಾಸಕರಿಗೆ ಇರುತ್ತೆ. ಆದ್ರಿಂದ ಈ ಪಕ್ಷಾಂತರ ವಿರೋಧಿ ಕಾನೂನು ಶಾಸಕರ ಬಾಯಿಗೆ ಬೀಗ ಹಾಕ್ತಿದೆ ಅಂತಲೇ ಹೇಳ್ಬೋದು. ಓಕೆ, ಎರಡನೇ ಟೀಕೆ ಏನಂದರೆ ಪಕ್ಷದೊಳಗಿನ ಪ್ರಜಾಪ್ರಭುತ್ವದ ಕೊರತೆ. ಅಂದರೆ ನೋಡಿ, ಈ ಪಕ್ಷಾಂತರ ವಿರೋಧಿ ಕಾನೂನು ಪಕ್ಷಾಂತರ ಮಾಡಿದರೆ ಶಿಕ್ಷೆ ಕೊಡುತ್ತೆ ಅಲ್ವಾ. ಇದರಿಂದ ಪಕ್ಷಗಳು ತಮ್ಮ ಸದಸ್ಯರನ್ನ ಕಟ್ಟುನಿಟ್ಟಾಗಿ ಹಿಡಿದು ಇಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಪಕ್ಷದ ವಿರುದ್ಧ ಯಾವುದೇ ಸದಸ್ಯರು ಮಾತಾಡೋಕ್ಕೂ ಹೆದರುಕೊಳ್ತಾರೆ. ಪಕ್ಷದ ನಾಯಕರನ್ನ ಪ್ರಶ್ನೆ ಮಾಡೋಕ್ಕೂ ಕೂಡ ಧೈರ್ಯ ಇರೋದಿಲ್ಲ. ಪಕ್ಷದ ನಾಯಕರ ಮಾತನ್ನೇ ಕೇಳಬೇಕು ಅನ್ನೋ ಒತ್ತಡ. ಸೊ ಇದರಿಂದ ಪಕ್ಷದೊಳಗೆ ಮುಕ್ತ ಮಾತುಕತೆ ಅನ್ನೋದು ಕಡಿಮೆ ಆಗುತ್ತೆ. ಇದಕ್ಕೆಲ್ಲ ಕಾರಣ ಪಕ್ಷಾಂತರ ವಿರೋಧಿ ಕಾನೂನು. ಓಕೆ, ಮೂರನೇ ಟೀಕೆ ಏನಂದರೆ ಪಕ್ಷಗಳ ವಿಘಟನೆ. ಅಂದರೆ ನೋಡಿ, ಈ ಪಕ್ಷಾಂತರ ವಿರೋಧಿ ಕಾನೂನು ಇದ್ರೂ ಕೂಡ ಅನರ್ಹ ಆಗಬಾರ್ದು ಅಂತ ಹೇಳಿ ಕೆಲ ರಾಜಕಾರಣಿಗಳು ಹೊಸ ಪಕ್ಷವನ್ನು ಶುರು ಮಾಡ್ತಾರೆ. ಇದರಿಂದ ಪಕ್ಷದ ವ್ಯವಸ್ಥೆಯಲ್ಲಿ ಗೊಂದಲ ಉಂಟಾಗುತ್ತೆ, ಸರ್ಕಾರ ರಚನೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ, ನಾಲ್ಕನೇ ಟೀಕೆ ಏನಂದರೆ ಸ್ಪೀಕರ್ನ ವಿವಾದಾತ್ಮಕ ಪಾತ್ರ. ಅಂದರೆ ಈ ಪಕ್ಷಾಂತರ ಪ್ರಕರಣಗಳಲ್ಲಿ ಸ್ಪೀಕರ್ಗೆ ಅಂತಿಮ ಅಧಿಕಾರ ಇದೆ ಅಲ್ವಾ. ಆದರೆ ಇದರಲ್ಲೇ ಕೆಲವು ಸಮಸ್ಯೆಗಳು ಇದ್ದಾವೆ. ಏನಂದರೆ ಸ್ಪೀಕರ್ ಯಾವ ರೀತಿ ಇದನ್ನು ವಿಚಾರಣೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಕಾನೂನು ಇಲ್ಲ. ಹಾಗೆಯೇ ಸ್ಪೀಕರ್ ತೀರ್ಮಾನನೇ ಅಂತಿಮ ಆಗಿರೋದ್ರಿಂದ ಆ ತೀರ್ಮಾನವನ್ನು ನ್ಯಾಯಾಲಯಕ್ಕೆ ತಗೊಂಡು ಹೋಗೋಕ್ಕೂ ಆಗಲ್ಲ. ಸ್ಪೀಕರ್ ಮಾಡೋ ತೀರ್ಮಾನದಲ್ಲಿ ಪಾರದರ್ಶಕತೆಯ ಕೊರತೆ ಇದ್ರೂ ಇರ್ಬೋದು. ನಿಷ್ಪಕ್ಷಪಾತವಾಗಿ ಸ್ಪೀಕರ್ ತೀರ್ಮಾನ ತಗೊಳ್ಳೋದಿಲ್ಲ ಅಂತ ವಿರೋಧ ಪಕ್ಷದವರು ಸಂದೇಹ ಪಡ್ತಾರೆ. ಹೀಗೆ ಈ ಸ್ಪೀಕರ್ನ ಪಾತ್ರ ವಿವಾದಾತ್ಮಕವಾಗಿ ಕಾಣಿಸುತ್ತೆ. ಓಕೆ, ಇಷ್ಟು ಕೂಡ ಈ ಪಕ್ಷಾಂತರ ವಿರೋಧಿ ಕಾನೂನಿನ ಮೇಲೆ ಬಂದಂತಹ ಟೀಕೆಗಳು. ಮುಂದೆ ನೋಡೋಣ. ಪಕ್ಷಾಂತರ ವಿರೋಧಿ ಕಾನೂನಿನ ತಿದ್ದುಪಡಿಗಳನ್ನು ನೋಡೋಣ. 91ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2003 ಅನ್ವಯ. ಅಂದರೆ ಈ ಪಕ್ಷಾಂತರ ವಿರೋಧಿ ಕಾನೂನಿಗೆ 2003 91ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ತಿದ್ದುಪಡಿ ಮಾಡಿದ್ರು. ಹಾಗಾದರೆ ಏನೇನು ತಿದ್ದುಪಡಿ ಮಾಡಿದ್ರು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೆಯ ಅಂಶ ಕೇಂದ್ರ ಸಚಿವರ ಗರಿಷ್ಠ ಮಿತಿ. ಅಂದರೆ ರಾಷ್ಟ್ರ ಮಟ್ಟದ ಸಚಿವ ಸಂಪುಟದಲ್ಲಿ ಪ್ರಧಾನಮಂತ್ರಿಯನ್ನೂ ಸೇರಿಸಿ ಒಟ್ಟು ಸಚಿವರ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ 15% ದಾಟುವಂತಿಲ್ಲ ಎಂದು ಮಿತಿ ನಿಗದಿಪಡಿಸಲಾಯಿತು. ಆಲ್ರೆಡಿ ನಿಮಗಿದು ಅರ್ಥ ಆಗಿರುತ್ತೆ ನೋಡಿ. ಮೊದಲೆಲ್ಲ ಸರ್ಕಾರಗಳಿಗೆ ಇಷ್ಟು ಜನರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಲಿಮಿಟ್ ಇರಲಿಲ್ಲ. ಅದಕ್ಕೋಸ್ಕರ ಪಕ್ಷಾಂತರ ಮಾಡೋರಿಗೆ ಬಾಗುರು ನಿನ್ನ ಸಚಿವ ಮಾಡ್ತೀವಿ ಅಂತ ಹೇಳಿ ಆಸೆ ತೋರಿಸಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಕರ್ಕೋತಿದ್ರು. ಈಗ 91ನೇ ತಿದ್ದುಪಡಿ ಏನು ಹೇಳುತ್ತೆ ಅಂದರೆ ಕೇಂದ್ರದಲ್ಲಿ ಒಟ್ಟು ಸಚಿವರ ಸಂಖ್ಯೆ ಪ್ರಧಾನಮಂತ್ರಿಯನ್ನೂ ಸೇರಿ ಲೋಕಸಭೆಯ ಒಟ್ಟು ಸದಸ್ಯರ 15%ಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತು. ಓಕೆ, ಎರಡನೇ ಅಂಶ ಏನಂದರೆ ಪಕ್ಷಾಂತರದಿಂದ ಅನರ್ಹರಾದ ಸಂಸದರ ಕುರಿತು ಏನು ತಿದ್ದುಪಡಿ ಕಾನೂನು ಬಂತು ಅಂದರೆ ಪಕ್ಷಾಂತರದ ಕಾರಣದಿಂದ ಸ್ಥಾನ ಕಳೆದುಕೊಂಡಿರುವ ಸಂಸತ್ತಿನ ಯಾವುದೇ ಸದನದ ಸದಸ್ಯರು ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ಅರ್ಹರಾಗುವುದಿಲ್ಲ ಎಂದು ನಿಖರವಾಗಿ ಸ್ಪಷ್ಟಪಡಿಸಿತು.
ಅಂದರೆ ನೋಡಿ, ಈಗ ಒಬ್ಬ ಸದಸ್ಯ ಪಕ್ಷ ಬಿಟ್ಟು ಹೋಗಿ ಅನರ್ಹ ಆಗಿರ್ತಾನೆ ಅನ್ಕೊಳ್ಳಿ, ಅವನು ಪುನಃ ಯಾವ ಪಕ್ಷಕ್ಕೆ ಸೇರಿಕೊಂಡ್ರು ಅವನನ್ನು ಸಚಿವ ಸ್ಥಾನಕ್ಕೆ ನೇಮಕ ಮಾಡಬಾರ್ದು ಅಂತ. ಇದರಿಂದ ಏನಾಗುತ್ತೆ ಹೇಳಿ, ನಾವು ನಿನ್ನ ಸಚಿವ ಮಾಡ್ತೀನಿ ಬಾ ನಮ್ಮ ಪಕ್ಷಕ್ಕೆ ಅಂತ ಯಾರಾದರೂ ಕರೆದ್ರೆ ಇದಕ್ಕೆ ಪಕ್ಷಾಂತರ ವಿರೋಧಿ ಕಾನೂನು ಅವಕಾಶ ಮಾಡಿಕೊಡಲ್ಲ, ಹೌದಲ್ವಾ? ಮುಂದೆ ನೋಡೋಣ. ಮುಂದಿನ ತಿದ್ದುಪಡಿಗಳು ಏನೇನು ಅಂದರೆ, ರಾಜ್ಯ ಮಟ್ಟದ ಮಂತ್ರಿಮಂಡಲದ ಗಾತ್ರ. ನೋಡಿ, ರಾಜ್ಯಗಳ ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿ ಸೇರಿ ಒಟ್ಟು ಮಂತ್ರಿಗಳ ಸಂಖ್ಯೆ ವಿಧಾನಸಭೆಯ ಒಟ್ಟು ಸದಸ್ಯರ 15% ಒಳಗೆ ಇರಬೇಕು. ಜೊತೆಗೆ ಯಾವ ರಾಜ್ಯದಲ್ಲೂ ಮಂತ್ರಿಗಳ ಸಂಖ್ಯೆ 12ಕ್ಕಿಂತ ಕಡಿಮೆ ಇರಬಾರದು ಎಂಬ ಮಿತಿಯನ್ನು ಸೇರಿಸಲಾಗಿದೆ. ಅಂದರೆ ವಿಧಾನಸಭೆಯಲ್ಲಿ ಎಷ್ಟು MLAಗಳು ಇದ್ದಾರೋ ಅದರ 15%ಕ್ಕಿಂತ ಹೆಚ್ಚು ಮಂದಿ ಮಂತ್ರಿ ಆಗಬಾರ್ದು. ಹಾಗೆಯೇ ಎಷ್ಟೇ ಚಿಕ್ಕ ರಾಜ್ಯ ಆದ್ರೂ ಕೂಡ ಕಡಿಮೆ ಅಂದರೂ 12 ಮಂತ್ರಿಗಳು ಇರಲೇಬೇಕು, ಮುಖ್ಯಮಂತ್ರಿನೂ ಸೇರಿಸಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ರಾಜ್ಯ ಶಾಸಕರ ಅನರ್ಹತೆಯ ನಿಯಮ. ನೋಡಿ, ಪಕ್ಷಾಂತರದ ಆಧಾರದಲ್ಲಿ ಸ್ಥಾನ ಕಳೆದುಕೊಂಡ ಯಾವುದೇ ಪಕ್ಷದ ಶಾಸಕರು ರಾಜ್ಯ ಮಟ್ಟದ ಸಚಿವ ಹುದ್ದೆಗೆ ಆಯ್ಕೆಯಾಗಲು ಅರ್ಹತೆಯನ್ನು ಕಳೆದುಕೊಳ್ಳುತ್ತಾರೆ. ಅಂದರೆ ಒಬ್ಬ MLA ತನ್ನ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರೆ ಅವನಿಗೆ ಪಕ್ಷಾಂತರದ ಕಾರಣಕ್ಕೆ ಅನರ್ಹತೆ ಬರುತ್ತೆ ಅಲ್ವಾ? ಸೊ ಇದರ ಪರಿಣಾಮವಾಗಿ ಅನರ್ಹ ಆಗಿರೋರು ಸಚಿವ ಆಗೋಕೆ ಅವಕಾಶ ಇರೋದಿಲ್ಲ. ಓಕೆ, ಮುಂದೆ ನೋಡೋಣ. ಮುಂದಿನ ತಿದ್ದುಪಡಿಗಳು ಏನೇನು ಅಂದರೆ, ವೇತನ ಅಥವಾ ಭತ್ಯೆ ಸಿಗುವ ಹುದ್ದೆಗಳ ಮೇಲೆ ನಿಷೇಧ. ನೋಡಿ, ಪಕ್ಷಾಂತರದಿಂದ ಅನರ್ಹಗೊಂಡ ಸಂಸತ್ ಅಥವಾ ರಾಜ್ಯ ಶಾಸಕರಿಗೆ ಯಾವುದೇ ಸಂಭಾವನೆ ನೀಡುವ ರಾಜಕೀಯ ಹುದ್ದೆ ನೀಡುವುದನ್ನು ನಿಷೇಧಿಸಲಾಗಿದೆ. ಅಂದರೆ ಒಬ್ಬ MP ಅಥವಾ MLA ಪಕ್ಷಾಂತರ ಮಾಡಿ ಅನರ್ಹ ಆಗಿದ್ರೆ ಅಂಥವರು ಮುಂದೆ ಸರ್ಕಾರದಿಂದ ವೇತನ ಅಥವಾ ಭತ್ಯೆ ಸಿಗುವಂತಹ ಯಾವುದೇ ಹುದ್ದೆಗಳಿಗೆ, ಅಂದರೆ ಸಚಿವ ಹುದ್ದೆ, ಸಂಸದೀಯ ಕಾರ್ಯದರ್ಶಿ ಹುದ್ದೆ, ಮಂಡಳಿ ಅಧ್ಯಕ್ಷ ಹುದ್ದೆ ಅಥವಾ ಪ್ರಾಧಿಕಾರದ ಹುದ್ದೆಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್, ಪಕ್ಷ ವಿಭಜನೆಗೆ ನೀಡಿದ್ದ ವಿನಾಯಿತಿ ತೆಗೆದುಹಾಕಲಾಗಿದೆ. ನೋಡಿ, ಹಿಂದಿನಂತೆ ಶಾಸಕರ 1/3 ಬೇರ್ಪಟ್ಟರೆ ಅನರ್ಹತೆ ಅನ್ವಯಿಸದಂತೆ ಮಾಡುತ್ತಿದ್ದ ನಿಯಮವನ್ನು ಪೂರ್ಣವಾಗಿ ತೆರವುಗೊಳಿಸಲಾಗಿದೆ. ಇದರಿಂದ ಈಗ ವಿಭಜನೆ ಆಧಾರದ ಮೇಲೆ ಯಾವುದೇ ವಿಶೇಷ ರಕ್ಷಣೆ ಅನ್ವಯಿಸುವುದಿಲ್ಲ. ನೋಡಿ, ನಾನು ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ, ಒಂದು ಪಕ್ಷದ 2/3 ಏನಾದರೂ ಪಕ್ಷಾಂತರ ಆದರೆ ಒಂದು ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿಯಲ್ಲಿ ಬರೋದಿಲ್ಲ, ಹಾಗೆ ಅವರು ಅನರ್ಹ ಆಗೋದಿಲ್ಲ ಅಂತ. ಓಕೆ, ಈ ನಿಯಮನ 2003ರ 91ನೇ ತಿದ್ದುಪಡಿ ಮೂಲಕ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಇನ್ಮೇಲಿಂದ ಯಾವುದೇ ಪಕ್ಷದ 1/3 ಸದಸ್ಯರು ಪಕ್ಷಾಂತರ ಆದರೆ ಅವರೆಲ್ಲರೂ ಅನರ್ಹ ಆಗ್ತಾರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. ಈಗ ಪಕ್ಷಾಂತರ ವಿರೋಧಿ ಕಾನೂನಿನ ನ್ಯಾಯಾಂಗ ಅವಲೋಕನಗಳು. ನೋಡಿ, ಈ ಪಕ್ಷಾಂತರ ವಿರೋಧಿ ಕಾನೂನು ಕುರಿತು ನ್ಯಾಯಾಲಯ ಇಲ್ಲಿವರೆಗೂ ಕೊಟ್ಟಿರುವಂತಹ ಪ್ರಮುಖವಾದಂತಹ ತೀರ್ಪುಗಳನ್ನು ನೋಡೋಣ. ಮೊದಲನೆಯದು 1992ರ ಕಿಹೋಟೋ ಹೋಲೋಹನ್ ವರ್ಸಸ್ ಜಜಿಲ್ಹು ಮತ್ತು ಇತರರು ಪ್ರಕರಣದ ಬಗ್ಗೆ ನೋಡೋಣ. ಈ ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಕಾನೂನಿನ ಸಾಂವಿಧಾನಿಕತೆಯನ್ನು ಎತ್ತಿ ಹಿಡಿದಿದೆ ಮತ್ತು ಸರ್ಕಾರಗಳ ಅಸ್ಥಿರತೆಯನ್ನು ತಡೆಯಲು ಹಾಗೂ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆಯನ್ನು ಖಚಿತಪಡಿಸಲು ಈ ನಿಬಂಧನೆಗಳು ಅಗತ್ಯವೆಂದು ತೀರ್ಪು ನೀಡಿದೆ. ನೋಡಿ, ಈ ಪ್ರಕರಣವನ್ನು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಈ ಕಿಹೋಟೋ ಹೋಲೋಹನ್ ಅನ್ನೋರು 1992ರಲ್ಲಿ ಮಣಿಪುರದ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ಎಲ್ಲಿ? ಮಣಿಪುರದಲ್ಲಿ. ಓಕೆ, ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ಹಾಗೇನೆ ಅದೇ ಸಮಯದಲ್ಲಿ ಜಜಿಲ್ಹು ಅನ್ನೋರು ಮಣಿಪುರ ವಿಧಾನಸಭೆಯ ಶಾಸಕರಾಗಿದ್ರು. ಓಕೆ, ಹಾಗೆ ಇತರರು ಅಂದರೆ ಶಾಸಕರ ಗುಂಪು ಅಂತ. ಓಕೆ, 1992ರಲ್ಲಿ ಮಣಿಪುರದಲ್ಲಿ ಏನಾಯಿತು ಅಂದರೆ ಜಜಿಲ್ಹು ಮತ್ತು ಈತನ ಗುಂಪು ಪಕ್ಷಾಂತರ ಮಾಡುತ್ತೆ. ಈ ಕಾರಣಕ್ಕೆ ಸದನದ ಸ್ಪೀಕರ್ ಆಗಿದ್ದಂತಹ ಕಿಹೋಟೋ ಹೋಲೋಹನ್ ಅವರಿಗೆ ಅನರ್ಹತೆನ ಘೋಷಣೆ ಮಾಡಿಬಿಡ್ತಾರೆ. ಸ್ಪೀಕರ್ ನಡೆಯನ್ನು ವಿರೋಧಿಸಿ ಜಜಿಲ್ಹು ಮತ್ತು ಆತನ ಗುಂಪು ನಮ್ಮ ಹಕ್ಕಿಗೆ ಧಕ್ಕೆ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಓಕೆ, ಆದರೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡುತ್ತೆ ಅಂದರೆ, ಸ್ಪೀಕರ್ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ, ಸರ್ಕಾರಗಳ ಅಸ್ಥಿರತೆಯನ್ನು ತಡೆಗಟ್ಟಲು ಈ ಪಕ್ಷಾಂತರ ಕಾನೂನು ಅತ್ಯಗತ್ಯವಾಗಿದೆ, ಜನರು ಹಾಕಿದ ಮತಗಳ ಮೌಲ್ಯವನ್ನು ಉಳಿಸೋಕೆ ಈ ಕಾನೂನು ಅಗತ್ಯವಾಗಿದೆ.
ಹಾಗೆ ಚುನಾವಣಾ ವ್ಯವಸ್ಥೆ ಪಾರದರ್ಶಕತೆಯಿಂದ ನಡೆಯೋಕೆ ಈ ಪಕ್ಷಾಂತರ ವಿರೋಧಿ ಕಾನೂನು ತುಂಬ ಅವಶ್ಯಕತೆವಾಗಿದೆ ಅಂತ ಸುಪ್ರೀಂ ಕೋರ್ಟು ಹೇಳುತ್ತೆ. ಸುಪ್ರೀಂ ಕೋರ್ಟು ಇನ್ನೊಂದು ಮುಖ್ಯವಾದಂತಹ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಸ್ಪೀಕರ್ನ ತೀರ್ಪು ಅಂತಿಮ ಅಲ್ಲ, ಅದೇ ಫೈನಲ್ ಅಲ್ಲ. ಸದಸ್ಯರ ಸ್ಪೀಕರ್ನ ತೀರ್ಪನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋಗಬಹುದು ಅಂತ ಕೂಡ ಹೇಳುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊತೀನಿ. ಎರಡನೇ ಪ್ರಮುಖ ಪ್ರಕರಣ ಯಾವುದಂದರೆ 1994 ರವಿ ಎಸ್ ನಾಯಕ್ ವರ್ಸಸ್ ಭಾರತ ಒಕ್ಕೂಟ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಕ್ಲಾರಿಟಿ ಕೊಡ್ತು. ಏನಂದರೆ, ಈ ಪ್ರಕರಣದಲ್ಲಿ ಸಂಬಂಧಿತ ವಿಧಾನಸಭೆ ಅಥವಾ ಸಂಸತ್ತಿನ ಅಥವಾ ಅಧ್ಯಕ್ಷರು ಪಕ್ಷಾಂತರಕ್ಕಾಗಿ ಆಯ್ಕೆಯಾದ ಪ್ರತಿನಿಧಿಯನ್ನು ಅನರ್ಹಗೊಳಿಸುವ ಅಧಿಕಾರ ಹೊಂದಿದ್ದಾರೆ. ನೋಡಿ, ಈ ರವಿ ಎಸ್ ನಾಯಕ್ ಅನ್ನೋರು ಗೋವಾದಲ್ಲಿ MLA ಆಗಿದ್ರು. ಇವರು ಪಕ್ಷಾಂತರ ಮಾಡಿದ್ದರಿಂದ ರವಿ ಎಸ್ ನಾಯಕ್ ಮೇಲೆ ಅನರ್ಹತೆ ಪ್ರಕ್ರಿಯೆ ನಡೆದಿತ್ತು. ಓಕೆ, ಇದನ್ನು ಪ್ರಶ್ನಿಸಿ ಇವರು ಸುಪ್ರೀಂ ಕೋರ್ಟ್ಗೆ ಹೋದರು. ಹಾಗಾದರೆ ಇಲ್ಲಿ ಭಾರತ ಒಕ್ಕೂಟ ಅಂತ ಯಾಕೆ ಬಂತು ಅಂದರೆ, ನೋಡಿ, ಯಾವಾಗ ಯಾವುದೇ ವಿಷಯ ಕೇಂದ್ರದ ಕಾನೂನು ಅಥವಾ ಸಂವಿಧಾನಕ್ಕೆ ಸಂಬಂಧಪಟ್ಟಿರುತ್ತೋ ಅಲ್ಲೆಲ್ಲ ಭಾರತ ಒಕ್ಕೂಟ ಅಂತ ಬರುತ್ತೆ, ನೆನಪಿರಲಿ. ಓಕೆ, ಸೊ ರವಿ ಎಸ್ ನಾಯಕ್ ಅವರು ತಮ್ಮ ಅನರ್ಹತೆಯನ್ನು ಪ್ರಶ್ನಿಸಿ ಭಾರತ ಒಕ್ಕೂಟದ ಕಾನೂನಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದರು. ಓಕೆ, ಇದಕ್ಕೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿತು ಅಂದರೆ, ಒಬ್ಬ MLA ಅಥವಾ MP ಪಕ್ಷಾಂತರ ಮಾಡಿದ್ರೆ ಅವರನ್ನು ಅನರ್ಹಗೊಳಿಸೋ ಅಧಿಕಾರ ಸಂಪೂರ್ಣವಾಗಿ ಆ ಸದನದ ಸಭಾಧ್ಯಕ್ಷರಿಗೆ ಇರುತ್ತೆ. ಅವರು ಸ್ವತಂತ್ರವಾಗಿ ನಿರ್ಧಾರ ತಗೋಬೋದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮೂರನೇ ಪ್ರಮುಖ ಪ್ರಕರಣ ಯಾವುದಂದರೆ 1995 ಜಿ ವಿಶ್ವನಾಥನ್ ವರ್ಸಸ್ ತಮಿಳುನಾಡು ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಪ್ರಕರಣ. ಈ ಪ್ರಕರಣದಲ್ಲಿ ತಮಿಳುನಾಡಿನ MLA ಜಿ ವಿಶ್ವನಾಥನ್ ಅವರನ್ನು ಪಕ್ಷಾಂತರದ ಆರೋಪದ ಮೇಲೆ ಸ್ಪೀಕರ್ ಅನರ್ಹಗೊಳಿಸ್ತಾರೆ. ಇದನ್ನು ಪ್ರಶ್ನಿಸಿ ವಿಶ್ವನಾಥನ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡುತ್ತೆ ಅಂದರೆ, ವಿಧಾನಸಭೆಯ ಸ್ಪೀಕರ್ ಪಕ್ಷಾಂತರ ಪ್ರಕರಣಗಳ ಬಗ್ಗೆ ನಿರ್ಧರಿಸುವ ಅಧಿಕಾರವನ್ನು ಹೊಂದಿದ್ದಾರೆ ಮತ್ತು ಸ್ಪೀಕರ್ ಅವರು ನಿರ್ಧಾರ ಅಂತಿಮವಾಗಿದ್ದು ಸಾಮಾನ್ಯವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ ಎಂದು ತೀರ್ಪು ನೀಡಿತು. ಅಂದರೆ MLA ಪಕ್ಷಾಂತರ ಮಾಡಿದನೋ ಇಲ್ವೋ ಅನ್ನೋ ತೀರ್ಮಾನ ಸ್ಪೀಕರ್ ಮಾತ್ರ ತೆಗೆದುಕೊಳ್ಳಬಹುದು. ಸ್ಪೀಕರ್ ತೆಗೆದುಕೊಂಡಂತಹ ನಿರ್ಧಾರವನ್ನು ನೀವು ಕೋರ್ಟಲ್ಲಿ ಚಾಲೆಂಜ್ ಮಾಡೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಓಕೆ, ಇಷ್ಟು ಕೂಡ ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರಮುಖವಾದಂತಹ ಪ್ರಕರಣಗಳು ಮತ್ತು ತೀರ್ಪುಗಳಾಗಿದ್ವು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಪಕ್ಷಾಂತರ ವಿರೋಧಿ ಕಾನೂನನ್ನು ಸುಧಾರಿಸಲು ಸಲಹೆಗಳು ಏನೇನು ಅಂತ ನೋಡೋಣ. ಇನ್ನು ಏನೇನೆಲ್ಲ ಬದಲಾವಣೆಗಳು ಮಾಡಿದ್ರೆ ಪಕ್ಷಾಂತರ ವಿರೋಧಿ ಕಾನೂನನ್ನು ಬಲಿಷ್ಠ ಮಾಡ್ಬೋದು ಅಂತ. ಓಕೆ, ಮೊದಲನೇ ಸಲಹೆ, ಸ್ಪೀಕರ್ ಅಧಿಕಾರಕ್ಕೆ ಬದಲಾಗಿ ಸ್ವತಂತ್ರ ಪ್ಯಾನಲ್ ರಚನೆ. ಅಂದರೆ ನೋಡಿ, MLA ಅಥವಾ MP ಪಕ್ಷಾಂತರ ಮಾಡಿದ್ರಾ ಇಲ್ವಾ ಅಂತ ತೀರ್ಮಾನ ಮಾಡೋ ಕೆಲಸ ಸ್ಪೀಕರ್ದಾಗಿರಬಾರ್ದು. ಯಾಕಂದರೆ ನೋಡಿ, ಸ್ಪೀಕರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪಕ್ಷದಿಂದ ಆಯ್ಕೆಯಾಗಿರ್ತಾನೆ. ಆತ ನಿಷ್ಪಕ್ಷವಾಗಿ ತೀರ್ಮಾನ ಮಾಡ್ತಾನ ಅನ್ನೋ ಅನುಮಾನ ಬರುತ್ತೆ ಅಲ್ವಾ. ಅದರಿಂದ ಪಕ್ಷಾಂತರ ವಿಚಾರದಲ್ಲಿ ಯಾರಾದರೂ ಅನರ್ಹನ ಇಲ್ವಾ ಅಂತ ತೀರ್ಮಾನ ಮಾಡೋ ಅಧಿಕಾರನ ಸ್ಪೀಕರ್ಗಿಂತಲೂ ಚುನಾವಣಾ ಆಯೋಗಕ್ಕೆ ಕೊಡ್ಬೋದು, ಅಥವಾ ರಾಷ್ಟ್ರಪತಿಗಳಿಗೆ ಅಥವಾ ರಾಜ್ಯಪಾಲರಿಗೆ ಕೊಡ್ಬೋದು, ಅಥವಾ ಒಂದು ಸ್ವತಂತ್ರ ಸಂಸ್ಥೆನ ರಚನೆ ಮಾಡಿ ಆ ಸಂಸ್ಥೆಗೆ ಅಧಿಕಾರನ ಕೊಡ್ಬೋದು ಅನ್ನೋದು ಕೆಲವೊಂದು ಕಾನೂನು ತಜ್ಞರ ಅಭಿಪ್ರಾಯ. ಓಕೆ, ಎರಡನೇ ಸಲಹೆ, ಪಕ್ಷಾಂತರ ಪ್ರಕರಣಗಳಿಗೆ ಕಾಲಮಿತಿಯ ನಿರ್ಧಾರ ಪ್ರಕ್ರಿಯೆ. ಅಂದರೆ ಯಾರಾದರೂ MLA ಅಥವಾ MP ಪಕ್ಷಾಂತರ ಮಾಡಿದಾಗ ಅವನನ್ನು ಅನರ್ಹಗೊಳಿಸಬೇಕು ಅಂತ ಸ್ಪೀಕರ್ ಹತ್ರಕ್ಕೆ ಅರ್ಜಿಗಳು ಬರ್ತವೆ ಅಲ್ವಾ. ಅದನ್ನು ಸ್ಪೀಕರ್ಗೆ ತೀರ್ಮಾನ ಮಾಡೋಕ್ಕೆ ಕಾಲಮಿತಿ ಇದ್ದರೆ ಒಳ್ಳೆಯದು. ಆತ ಅರ್ಹನೋ ಇಲ್ವೋ ಅನ್ನೋದನ್ನು 2 ರಿಂದ 3 ತಿಂಗಳೊಳಗೆ ತೀರ್ಮಾನ ಮಾಡಿದ್ರೆ ರಾಜ್ಯದ ರಾಜಕೀಯ ಸ್ಥಿತಿ ಹತೋಟಿಯಲ್ಲಿ ಇರುತ್ತೆ ಅಂತ. ಓಕೆ, ಮೂರನೇ ಸಲಹೆ, ಪಕ್ಷ ಬದಲಿಸಿದವರಿಗೆ ಕಡ್ಡಾಯ ಪುನರ್ಚುನಾವಣಾ ವ್ಯವಸ್ಥೆ. ಅಂದರೆ ಒಬ್ಬ MLA ಅಥವಾ MP ಪಕ್ಷಾಂತರ ಮಾಡಿದ್ರೆ ಕೆಲವು ರಾಜಕೀಯ ತಜ್ಞರ ಪ್ರಕಾರ ಪಕ್ಷಾಂತರ ಮಾಡಿದ ಸದಸ್ಯ ಮತ್ತೆ ಚುನಾವಣೆಗೆ ನಿಲ್ಲಲಿ, ಜನ ಅವನನ್ನು ಒಪ್ಕೊಂಡು ಗೆಲ್ಸಿದ್ರೆ ಆತ ಆ ಪಕ್ಷಕ್ಕೆ ಹೋಗಲಿ ಅಂತ ಕೆಲವರ ಅಭಿಪ್ರಾಯ ಅಷ್ಟೆ. ಓಕೆ, ನಾಲ್ಕನೇ ಸಲಹೆ, ಸ್ವತಂತ್ರರಿಗೆ ಪಕ್ಷಗಳಿಗೆ ಸೇರಲು ಅವಕಾಶ. ಅಂದರೆ ಈಗ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಯಾವುದೇ ಪಕ್ಷದ ಟಿಕೆಟ್ ಇಲ್ಲದೆ ತನ್ನ ಸ್ವಂತ ಬಲದಿಂದ ಜನರ ಪ್ರೀತಿಯಿಂದ ಚುನಾವಣೆಯನ್ನು ಗೆದ್ದು ಬಂದಿರ್ತಾನೆ
ಈ ರೀತಿ ಸ್ವತಂತ್ರವಾಗಿ ಗೆದ್ದೋರು ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ಅವರನ್ನು ಅನರ್ಹರನ್ನಾಗಿ ಮಾಡಬಾರ್ದು. ಯಾಕಂದರೆ ಸ್ವತಂತ್ರ ಅಭ್ಯರ್ಥಿ ಗೆದ್ದ ಮೇಲೆ ಆ ಕ್ಷೇತ್ರದ ಕೆಲಸ ಮಾಡೋಕ್ಕೆ ಒಂದು ದೊಡ್ಡ ಪಕ್ಷದ ಬೆಂಬಲ ಸಹಾಯ ಬೇಕಾಗಿರುತ್ತೆ. ಆದ್ದರಿಂದ ಸ್ವತಂತ್ರ ಅಭ್ಯರ್ಥಿಗಳಿಗೆ ಪಕ್ಷ ಸೇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೆಲ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕೂಡ ಪಕ್ಷಾಂತರ ವಿರೋಧಿ ಕಾನೂನಿನ ರಾಜಕೀಯ ತಜ್ಞರು ನೀಡಿದಂತಹ ಸಲಹೆಗಳು. ತುಂಬ ಡೀಟೇಲ್ ಆಗಿ ಪಕ್ಷಾಂತರ ವಿರೋಧಿ ಕಾನೂನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.